ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಜ್ಮೀರಾ ಲೇಕ್ ಸೈಡ್ ಪ್ಯಾರಡೈಸ್ಗೆ ಹೋಗ್ತಾ ಇದ್ದೀನಿ. ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಅಪಾರ್ಟ್ಮೆಂಟು ಎಲ್ಲಿ ಲೊಕೇಟ್ ಆಗಿದೆ ಅಂತ ನೋಡೋದಾದ್ರೆ ನಾರ್ತ್ ಬ್ಯಾಂಗ್ಳೂರ್ ಯಲಹಂಕ ನ್ಯೂ ಟೌನಲ್ಲಿ ಈ ಅಪಾರ್ಟ್ಮೆಂಟು ಬಂದು ಲೊಕೇಟ್ ಆಗಿದೆ. ಸೊ ಪಕ್ಕದಲ್ಲಿ BDA ಸೈಟ್ ಇರೋದ್ರಿಂದ ಮುಂದೆ ಫ್ಯೂಚರಲ್ಲಿ ಪ್ರೈಸ್ ತುಂಬಾನೇ ಹೈಕ್ ಆಗುತ್ತೆ. ಬಳ್ಳಾರಿ ಹೈವೇ ತುಂಬಾನೇ ಹತ್ರ ಇದೆ. RMG ಮಾಲ್ ಏರ್ಪೋರ್ಟ್ ಕೂಡ ತುಂಬಾನೇ ಹತ್ರ ಆಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿಗೆ ಸ್ಕೂಲ್ ಮತ್ತೆ ಕಾಲೇಜಸ್ ಕೂಡ ತುಂಬಾನೇ ಹತ್ರ ಇದೆ. ವಿಶ್ವವಿದ್ಯಾಪೀಠ, ಪ್ರೆಸಿಡೆನ್ಸಿ, NPS, ಶೇಷಾದ್ರಿಪುರಂ ಕಾಲೇಜು, ಸ್ಕೂಲು, ಆರ್ಕಿಡ್ ಸ್ಕೂಲ್ ಕೂಡ ತುಂಬಾನೇ ಹತ್ರ ಆಗುತ್ತೆ ಈ ಅಪಾರ್ಟ್ಮೆಂಟ್ಗೆ ಬಂದು. ಸೊ ಹಾಗೇನೆ ಮದರ್ ಡೈರಿ ಹಾಗೆ ಡಿಮಾರ್ಟ್ ಕೂಡ ತುಂಬಾನೇ ಹತ್ರ ಆಗುತ್ತೆ. ನಾವೀಗ ಮಾರ್ಕೆಟಿಂಗ್ ಆಫೀಸ್ ಅಲ್ಲಿ ಇದೀವಿ. ಲೊಕೇಶನ್, ಮಾಡೆಲ್ಸ್, ಅಮ್ಯುನಿಟೀಸ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ನಮಗೆ ಈಸಿಯಾಗಿ ಅರ್ಥ ಆಗ್ಬೇಕು ಅಂತ ಹೇಳ್ಬಿಟ್ಟು ಸೊ ಎಲ್ಲಾನು ಡಿಸ್ಪ್ಲೇ ಮಾಡಿದರೆ ತುಂಬಾ ನೀಟಾಗಿ ನಮಗೆ ಅರ್ಥ ಆಗುತ್ತೆ. ಸೊ ಯಾವ್ಯಾವ ಅಮ್ಯುನಿಟೀಸ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಈ ಅಪಾರ್ಟ್ಮೆಂಟ್ ಅಲ್ಲಿ ಬಂದು 40+ ಅಮ್ಯುನಿಟೀಸ್ನ ಕೊಟ್ಟಿದ್ದಾರೆ. ಟೆಂಪರೇಚರ್ ಕಂಟ್ರೋಲ್ಡ್ ಸ್ವಿಮ್ಮಿಂಗ್ ಪೂಲ್, ಮಲ್ಟಿಪರ್ಪಸ್ ಕೋರ್ಟ್ ಇದೆ, ಕ್ಲಬ್ ಹೌಸ್, ಮಿನಿ ಥಿಯೇಟರ್, ಮಲ್ಟಿಪರ್ಪಸ್ ಹಾಲ್, ಪೆಟ್ ಪಾರ್ಕ್, ಟೋಡ್ಲರ್ ಪಾರ್ಕ್, ಫುಟ್ಬಾಲ್ ಗ್ರೌಂಡ್, ಕ್ರಿಕೆಟ್ ನೆಟ್, ಕ್ಯಾಂಪ್ ಫೈರ್ ಗ್ರೌಂಡ್, ಎಲ್ಡರ್ ವಾಕಿಂಗ್ ಪಾರ್ಕ್, ಈ ತರದ ತುಂಬಾ ಅಮ್ಯುನಿಟೀಸ್ನ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಈ ಪ್ರಾಪರ್ಟಿ ಮಾಡೆಲ್ನ ನೋಡ್ಬೋದು, ಈ ತರ ಇದೆ. ಸೊ ಟೋಟಲ್ ಆಗಿ 10.5 ಎಕರಲ್ಲಿ ಅಜ್ಮೀರಾ ಲೇಕ್ ಸೈಡ್ ಪ್ಯಾರಡೈಸ್ ಪ್ರಾಪರ್ಟಿನ ಮಾಡಿದ್ದಾರೆ. ಟೋಟಲ್ ಆಗಿ 8 ವಿಂಗ್ಸ್ ಇದೆ. ABCDEFGH ವರೆಗೂ ಇಲ್ಲಿ ವಿಂಗ್ಸ್ ಇದೆ. ಫಸ್ಟ್ ಫೇಸ್ ಅಲ್ಲಿ ಬಂದು 4 ವಿಂಗ್ಸ್ ನ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇನ್ನು 4 ವಿಂಗ್ಸ್ ಫೇಸ್ 2 ಅಲ್ಲಿ ಇವಾಗ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ. ವಿಂಗ್ A ಮತ್ತೆ B ಅಲ್ಲಿ 1 BHK ಹೌಸ್ ಹಾಗೆ 2 BHK ಹೌಸ್ ನ ಕೊಟ್ಟಿದ್ದಾರೆ. 1 BHK ಹೌಸ್ ಸ್ಕ್ವೇರ್ ಫೀಟ್ ಬಂದು 630 ಸ್ಕ್ವೇರ್ ಫೀಟ್ ಇದೆ. 2 BHK ಹೌಸ್ ಸ್ಕ್ವೇರ್ ಫೀಟ್ ಬಂದು 1008 ಸ್ಕ್ವೇರ್ ಫೀಟ್ ನ ಕೊಟ್ಟಿದ್ದಾರೆ. C ಮತ್ತೆ D ವಿಂಗ್ ಅಲ್ಲಿ ಬಂದು 2 BHK ಹೌಸ್ ಹಾಗೆ 3 BHK ಹೌಸ್ ನ ಕೊಟ್ಟಿದ್ದಾರೆ. 2 BHK ಹೌಸ್ ಬಂದು 1170 ಸ್ಕ್ವೇರ್ ಫೀಟ್ ಇದೆ. ಹಾಗೆ ಈ ಪ್ರೈಸ್ ನೋಡೋದಾದ್ರೆ 2 BHK ಹೌಸ್ 1008 ಸ್ಕ್ವೇರ್ ಫೀಟ್ 85 ಲ್ಯಾಕ್ ಆನ್ವರ್ಡ್ಸ್ ಇದೆ. ಹಾಗೆ 1170 ಸ್ಕ್ವೇರ್ ಫೀಟ್ 2 BHK ಹೌಸ್ ಬಂದು 97 ಲ್ಯಾಕ್ ಆನ್ವರ್ಡ್ಸ್ ಇದೆ. ಪ್ರೈಸ್ ಏನು ಸ್ಟೇಬಲ್ ಇರೋದಿಲ್ಲ, ವೇರಿಯೇಷನ್ ಆಗ್ತಾ ಇರುತ್ತೆ. ನಾವು ಈಗ ಮಾಡೆಲ್ ಫ್ಲಾಟ್ ನ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಯೂನಿಟ್ ಪ್ಲಾನ್ ನ ಆಲ್ರೆಡಿ ಆಚೆ ಹಾಕಿದ್ದಾರೆ. ಸೊ ಪ್ರತಿಯೊಂದು ಮಾಡೆಲ್ ಹೌಸ್ಗೂ ಯೂನಿಟ್ ಪ್ಲಾನ್ ನ ಆಚೆ ಹಾಕಿದ್ದಾರೆ. ಅಂದ್ರೆ ಯಾವ್ಯಾವ್ದು ಎಷ್ಟೆಷ್ಟು ಸ್ಕ್ವೇರ್ ಫೀಟ್ ಇದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಆಲ್ ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಬಾಲ್ಕನಿ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅನ್ನೋದನ್ನ ಟೋಟಲ್ ಆಗಿ ತೋರಿಸಿದ್ದಾರೆ. ಸೊ ಎಂಟ್ರೆನ್ಸ್ ಹೋಗ್ತಿದ್ದಂಗೆ ನಾವು ಇಲ್ಲಿ ಹಾಲ್ ನ ನೋಡ್ಬೋದು. ಹಾಲ್ ಅಲ್ಲಿ ಒಂದು ಸೋಫಾ ಅಪೋಸಿಟ್ ಅಲ್ಲಿ ಟಿವಿನ ಹಾಕೋಬಹುದು. ನಾನೀಗ 2 BHK ಹೌಸ್ ನ ನೋಡ್ತಾ ಇದೀವಲ್ವಾ, ಇದು 1008 ಸ್ಕ್ವೇರ್ ಫೀಟ್. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಒಂದು ಚಿಕ್ಕದಾಗಿರೋಂತಹ 4 ಸೀಟರ್ದು ಡೈನಿಂಗ್ ಟೇಬಲ್ ನ ಹಾಕೋಬಹುದು. ಹಾಗೆ ನಾವು ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಕಿಚನ್ ಸಿಗುತ್ತೆ. ಇದು ಎಲ್ ಶೇಪ್ ಅಲ್ಲಿ ಇದೆ ಕಿಚನ್ ಬಂದು. ಸೊ ಪಕ್ಕದಲ್ಲೇ ಯುಟಿಲಿಟಿನ ಕೊಟ್ಟಿದ್ದಾರೆ. ಸೊ ನಮಗೆ ಸಿಂಕ್ ಮತ್ತೆ ವಾಷಿಂಗ್ ಮಿಷಿನ್ ನ ಇಲ್ಲೇ ಇಟ್ಕೊಳೋದಿಕ್ಕೆ ಎರಡಕ್ಕೂ ಕೂಡ ಪಾಯಿಂಟ್ ಮಾಡಿದ್ದಾರೆ. ಹಾಗೆ 2 ಸಿಂಕ್ ನ ಪ್ರೊವೈಡ್ ಮಾಡಿದ್ದಾರೆ. ಒಂದು ಮೀಡಿಯಂ ಸೈಜ್ ಇದೆ, ಇನ್ನೊಂದು ಬಂದು ತುಂಬಾನೇ ದೊಡ್ಡದು ಸಿಂಕ್ ನ ಕೊಟ್ಟಿದ್ದಾರೆ. ಹಾಗೆ ನಾವು ಮುಂದೆ ಬರ್ತೀವಿ ಅಂದ್ರೆ 2 ಬೆಡ್ರೂಮ್ ಇದೆ. ಒಂದು ಮಾಸ್ಟರ್ ಬೆಡ್ರೂಮ್ ನ ಕೊಟ್ಟಿದ್ದಾರೆ, ಇನ್ನೊಂದು ಗೆಸ್ಟ್ ಬೆಡ್ರೂಮ್ ನ ಕೊಟ್ಟಿದ್ದಾರೆ. ಇದು ಬಂದು ಗೆಸ್ಟ್ ಬೆಡ್ರೂಮ್ ಇರುವಂತಹ ವಾಶ್ರೂಮ್ ನ ಕೊಟ್ಟಿದ್ದಾರೆ. ಹಾಗೆ ನಾವೀಗ ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುವಂತಹ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ತುಂಬಾನೇ ಸ್ಪೇಸಿಯಸ್ ಆಗಿದೆ, ತುಂಬಾನೇ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಕೂಡ. ಇದು ಬಂದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುವಂತಹ ವಾಶ್ರೂಮ್ ನ ಕೊಟ್ಟಿದ್ದಾರೆ. ಹಾಗೆ ಆಚೆ ಬಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಬಟ್ ಬಾಲ್ಕನಿ ಕೂಡ ನಾವು ನೋಡ್ಬೋದು. ಹಾಲ್ಗೆ ಮತ್ತೆ ಮಾಸ್ಟರ್ ಬೆಡ್ರೂಮ್ಗೆ ಬಾಲ್ಕನಿ ಕೊಟ್ಟಿದ್ದಾರೆ. ಚಿಲ್ಡ್ರನ್ಸ್ ರೂಮ್ ಅಥವಾ ಗೆಸ್ಟ್ ರೂಮ್ ಅಂತ ಏನ್ ಕರಿತೀವೋ ಅದಕ್ಕೆ ನಮಗೆ ಬಾಲ್ಕನಿನ ಪ್ರೊವೈಡ್ ಮಾಡಿಲ್ಲ. ದೊಡ್ಡದಾಗಿರುವಂತಹ ವಿಂಡೋನ ಕೊಟ್ಟಿದ್ದಾರೆ. ಸೊ ಗೆಸ್ಟ್ ರೂಮ್ ಕೂಡ ಸಫಿಶಿಯೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ನಂತರ 1 BHK ಹೌಸ್ದು ಮಾಡೆಲ್ ಫ್ಲಾಟ್ಸ್ ನ ತೋರಿಸ್ತಾ ಇದ್ದೀನಿ. ಸೊ 1 BHK ಹೌಸ್ ಬಂದು 630 ಸ್ಕ್ವೇರ್ ಫೀಟ್ ನ ಕೊಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗ್ ಅಲ್ಲೇ ಎಂಟ್ರೆನ್ಸ್ ಅಲ್ಲಿ ಹಾಲ್ ನ ಕೊಟ್ಟಿದ್ದಾರೆ. ಅಪೋಸಿಟ್ ಅಲ್ಲಿ ಟಿವಿ ಹಾಕೋಬಹುದು. ಹಾಗೆ ನೀವು ಡೈನಿಂಗ್ ಟೇಬಲ್ ನ ಇಟ್ಕೋತೀವಿ ಅಂದ್ರೆ 4 ಸೀಟರ್ ಡೈನಿಂಗ್ ಟೇಬಲ್ ನ ಇಟ್ಕೋಬಹುದು. ಸ್ವಲ್ಪ ಮುಂದೆ ಬಂದ್ರೆ ಒಂದು ಸ್ಲ್ಯಾಬ್ ನ ಹಾಕಿ ಚಿಕ್ಕದಾಗಿರುವಂತ ಕಿಚನ್ ನ ಮಾಡಿದ್ದಾರೆ. ಸೊ ಪಕ್ಕದಲ್ಲಿ ಕೂಡ ನಮಗೆ ಯುಟಿಲಿಟಿನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಸಿಂಕ್ ಕೂಡ ಪಕ್ಕದಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ನೀವು ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಹಾಗೆ ಫ್ರಿಡ್ಜ್ ಕೂಡ ಪಾಯಿಂಟ್ ನ ಕೊಟ್ಟಿದ್ದಾರೆ. ಹಾಗೆ ನಾವು ಸ್ವಲ್ಪ ಮುಂದೆ ಹೋಗ್ತೀವಿ ಅನ್ನೋದಾದ್ರೆ ಇಲ್ಲಿ ನಮಗೆ ಬೆಡ್ರೂಮ್ ನ ಕೊಟ್ಟಿದ್ದಾರೆ. ಇಲ್ಲಿ ಬೆಡ್ರೂಮ್ಗೆ ಬಂದು ನಮಗೆ ಬಾಲ್ಕನಿನ ಕೊಟ್ಟಿಲ್ಲ. ದೊಡ್ಡದಾಗಿರೋಂತಹ ವಿಂಡೋನ ಕೊಟ್ಟಿದ್ದಾರೆ. ಬಟ್ ಸಫಿಶಿಯೆಂಟ್ ಆಗಿದೆ ಬೆಡ್ರೂಮ್ ಬಂದು.
ಹಾಗೆ ತುಂಬಾನೇ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ವೆಲ್ಡ್ ಪ್ಲಾನ್ಡ್ ಅಂತಾನೆ ಹೇಳ್ಬೋದು. ಸೊ ಒಂದ್ಸರಿ ಯಾರಾದ್ರೂ ನೀವು ವಿಸಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ವಿಸಿಟ್ ಮಾಡಿ ನೋಡಿ. ಹಾಗೆ ಇಲ್ಲಿ ಸಪರೇಟ್ ಆಗಿರೋಂಥ ವಾಶ್‌ರೂಮ್‌ನ ಕೊಟ್ಟಿಲ್ಲ. ಅಟ್ಯಾಚ್ ವಾಶ್‌ರೂಮ್‌ನ ಕೊಟ್ಟಿದ್ದಾರೆ. 1 ಬಿಎಚ್‌ಕೆ ಹೌಸ್‌ಗೆ ಅಟ್ಯಾಚ್ ವಾಶ್‌ರೂಮ್‌ನೇ ಕೊಟ್ಟಿದ್ದಾರೆ. ಹಾಲ್‌ಗೆ ಬಂದು ಬಾಲ್ಕನಿನ ಕೊಟ್ಟಿದ್ದಾರೆ. ಒಂದು ಸಿಂಗಲ್ ಬಾಲ್ಕನಿನ ಕೊಟ್ಟಿದ್ದಾರೆ. ಹಾಗೆ ನಾವು ಇವಾಗ ನೋಡ್ತಾ ಇರೋಂಥ ಮಾಡೆಲ್ ಫ್ಲಾಟ್ ಬಂದು 2 ಬಿಎಚ್‌ಕೆ ಹೌಸ್‌ದು 1170 ಸ್ಕ್ವೇರ್ ಫೀಟ್ ಇದೆ. ಸೊ ಇದು ಸಿ ಮತ್ತೆ ಡಿ ವಿಂಗ್ ಅಲ್ಲಿ ನಮಗೆ 1170 ಸ್ಕ್ವೇರ್ ಫೀಟ್ ಫ್ಲಾಟ್ಸ್ ಸಿಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರೆನ್ಸ್ ಹೋಗ್ತೀವಿ ಅಂದ್ರೆ ನಾವು ಶೂಸ್ ರ್ಯಾಕ್ ನ ಮಾಡಿಸ್ಕೋಬಹುದು. ಮಾಡೆಲ್ ಫ್ಲಾಟ್ ನಲ್ಲಿ ಆಲ್ರೆಡಿ ತೋರಿಸಿದ್ದಾರೆ. ಚಿಕ್ಕದಾಗಿರೋಂಥ ಶೂಸ್ ರ್ಯಾಕ್ ನ ಮಾಡಿಸ್ಕೋಬಹುದು. ಹಾಗೆ ಸ್ವಲ್ಪ ಮುಂದೆ ಹೋಗ್ತೀವಿ ಅಂದ್ರೆ ನಮಗೆ ಫಸ್ಟ್‌ಗೆ ನಮಗೆ ಹಾಲ್ ಸಿಗುತ್ತೆ. ಹಾಲ್ ಅಂತೂ ತುಂಬಾ ಸಫಿಶಿಯೆಂಟ್ ಆಗಿದೆ. ವೆಲ್ ಪ್ಲಾನ್ಡ್ ಅಂತಾನೆ ಹೇಳ್ಬೋದು. ನಮಗೆ ಪ್ಲಾನಿಂಗ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಸೊ ನಾವು ಇಂಟೀರಿಯರ್ ಒಳಗಡೆ ಯಾವ ರೀತಿಯಾಗಿ ಟಿವಿ ಯೂನಿಟ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಇಂಟೀರಿಯರ್ ಒಳಗಡೆ ಯಾವ ರೀತಿಯಾಗಿ ಮಾಡಿಸ್ಕೋತೀವೋ ಆ ತರ ಬರುತ್ತೆ. ಜಸ್ಟ್ ಇದು ನಮಗೆ ಮಾಡೆಲ್ ಫ್ಲಾಟ್‌ನ ತೋರಿಸಿದ್ದಾರೆ. ಸೊ ನಮಗೆ ಹಾಲ್ ಅಂತೂ ತುಂಬಾನೇ ಸಫಿಶಿಯೆಂಟ್ ಆಗಿದೆ ಅಂತ ಅನ್ನಿಸ್ತು. ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ಹಾಲಲ್ಲಿನೇ. ಹಾಲ್‌ಗೆ ಅಟ್ಯಾಚ್ ಆಗಿರುವಂತ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಬಾಲ್ಕನಿ ಕೂಡ ತುಂಬಾನೇ ದೊಡ್ಡದಾಗಿದೆ. ತುಂಬಾ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಸೊ ನೋಡ್ಬೋದು ನಾನು ಈಗ ಆಚೆ ಬಾಲ್ಕನಿ ಒಳಗಡೆ ತೋರಿಸ್ತಾ ಇದ್ದೀನಿ. ಎಷ್ಟು ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ತುಂಬಾನೇ ಸ್ಪೇಸ್ ಇದೆ. ಸೊ ನಮ್ಗೆ ಹಾಲ್‌ಗೆ ತುಂಬಾ ದೊಡ್ಡದು ಬಾಲ್ಕನಿ ಕೊಟ್ಟಿದ್ದಾರೆ. ಹಾಗೆ ಬೆಡ್‌ರೂಮ್‌ಗೆ ಬಂದು ಸ್ವಲ್ಪ ಹಾಲ್‌ಗೆ ಕಂಪೇರ್ ಮಾಡಿದಾಗ ಚಿಕ್ಕದಾಗಿರೋಂಥ ನಮ್ಗೆ ಬಾಲ್ಕನಿನ ಕೊಟ್ಟಿದ್ದಾರೆ. ಹಾಗೆ ನಾವು ಹಾಲಿಂದ ಸ್ವಲ್ಪ ಮುಂದೆ ಬಂದ್ರೆ ಹಾಗೆ ಕಿಚನ್ ರೂಮ್‌ಗೂ ಕೂಡ ಹತ್ರ ಇರೋ ಹಾಗೆ ಡೈನಿಂಗ್ ಹಾಲ್‌ನ ಮಾಡಿದ್ದಾರೆ. ಸೊ ಇಲ್ಲಿ ಡೈನಿಂಗ್ ಟೇಬಲ್‌ನ ಇಟ್ಕೋಬಹುದು. 4 ಅಥವಾ 6 ಸೀಟರ್ದು ನಾವು ಡೈನಿಂಗ್ ಟೇಬಲ್‌ನ ಇಟ್ಕೋಬಹುದು. ಹಾಗೆ ನಾವು ಸ್ವಲ್ಪ ಮುಂದೆ ಬಂದ್ರೆ ಕಿಚನ್ ಸಿಗುತ್ತೆ. ಎಲ್ ಶೇಪಲ್ಲಿ ಇಲ್ಲಿ ಕಿಚನ್ ಇದೆ. ಕಿಚನ್‌ಗೆ ಕಿಚನ್ ಒಳಗಡೆ ಕೂಡ ಒಂದು ಸಿಂಕ್‌ನ ಕೊಟ್ಟಿದ್ದಾರೆ. ಹಾಗೆ ಯುಟಿಲಿಟಿ ಏರಿಯಾದಲ್ಲೂ ಕೂಡ ಒಂದು ಸಿಂಕ್‌ನ ಪ್ರೊವೈಡ್ ಮಾಡಿದ್ದಾರೆ. ಯುಟಿಲಿಟಿ ಏರಿಯಾದಲ್ಲಿರುವಂತಹ ಸಿಂಕ್ ಸ್ವಲ್ಪ ದೊಡ್ಡದಾಗಿದೆ. ಹಾಗೆ ಅಲ್ಲೇ ಕೂಡನೆ ನಮ್ಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಕೂಡ ನಾವು ಅಲ್ಲೇ ಇಟ್ಕೋಬಹುದು. ಡೈನಿಂಗ್ ಹಾಲ್‌ನ ಬಂದು ಹಾಲ್ ಮತ್ತೆ ಕಿಚನ್‌ಗೆ ಮಿಡಲ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಎರಡಕ್ಕೂ ಕೂಡ ಹತ್ರ ಆಗುತ್ತೆ. ಹಾಲ್‌ಗೂ ಕೂಡ ಹತ್ರ ಆಗುತ್ತೆ. ಹಾಗೆ ಕಿಚನ್‌ಗೂ ಕೂಡ ಹತ್ರ ಆಗುತ್ತೆ. ನಾವು ಈಗ ನೋಡ್ತಾ ಇರೋಂತಹ ಬೆಡ್‌ರೂಮ್ ಬಂದು ಗೆಸ್ಟ್ ಬೆಡ್‌ರೂಮ್ ಅಥವಾ ಕಿಡ್ಸ್ ಬೆಡ್‌ರೂಮ್ ಅಂತ ಹೇಳ್ತೀವಲ್ವಾ? ಸೊ ಅದು ಕೂಡ ತುಂಬಾನೇ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ಬಾಲ್ಕನಿ ಕೊಟ್ಟಿಲ್ಲ. ದೊಡ್ಡದಾಗಿರುವಂತಹ ವಿಂಡೋನ ಕೊಟ್ಟಿದ್ದಾರೆ. ತುಂಬಾನೇ ಸ್ಪೇಷಿಯಸ್ ಆಗಿದೆ ವಿಂಡೋ. ಆರಾಮಾಗಿ ಗಾಳಿ, ಬೆಳಕು ಎಲ್ಲ ಸಫಿಶಿಯೆಂಟ್ ಆಗಿ ಬರುತ್ತೆ. ಸೊ ನಾವು ಕಿಡ್ಸ್ ರೂಮ್ ನೋಡೋದಾದ್ರೆ ಚಿಕ್ಕದಂತ ನಮ್ಗೆ ಅನ್ಸೋದೇ ಇಲ್ಲ. ಅದ್ರ ಅಪೋಸಿಟ್ ಅಲ್ಲೇ ವಾಶ್‌ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಿಡ್ಸ್ ಅಥವಾ ಗೆಸ್ಟ್ ಬೆಡ್‌ರೂಮ್‌ಗೆ ಏನಿದೆನೋ ಅದಕ್ಕೆ ಅಟ್ಯಾಚ್ ಆಗಿರೋಂಥ ವಾಶ್‌ರೂಮ್ ಇಲ್ಲ. ನಾವೀಗ ಹೋಗ್ತಾ ಇರೋಂಥ ಬೆಡ್‌ರೂಮ್ ಬಂದು ಮಾಸ್ಟರ್ ಬೆಡ್‌ರೂಮ್‌ನ ಕೊಟ್ಟಿದ್ದಾರೆ. ಮಾಸ್ಟರ್ ಬೆಡ್‌ರೂಮ್ ಅಂತೂ ತುಂಬಾನೇ ದೊಡ್ಡದಾಗಿದೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ನಮ್ಗೆ ಮಾಸ್ಟರ್ ಬೆಡ್‌ರೂಮ್‌ಗೆ ಅಟ್ಯಾಚ್ ಆಗಿರೋಂಥ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಬಾಲ್ಕನಿ ಕೂಡ ದೊಡ್ಡದಾಗೇ ಇದೆ. ಇಂಟೀರಿಯರ್ ಒಳಗಡೆ ನಾವು ಯಾವ ರೀತಿಯಾಗಿ ನಮ್ಗೆ ಇಂಟೀರಿಯರ್ ಬೇಕೋ ಆ ರೀತಿಯಾಗಿ ನಾವು ಡಿಸೈನ್‌ನ ಮಾಡಿಸ್ಕೋಬಹುದು. ಓವರಾಲ್ ಆಗಿ ನೋಡೋದಾದ್ರೆ ನನ್ಗೆ ಈ ಪ್ರಾಪರ್ಟಿ ತುಂಬಾನೇ ಇಷ್ಟ ಆಯ್ತು. ಸೊ ಅಜ್ಮೀರಾ ಲೇಕ್ ಸೈಡ್ ಪ್ಯಾರಡೈಸ್ ಅಪಾರ್ಟ್ಮೆಂಟ್‌ನ ನಾನು ಕೂಡ ರೆಫರ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿದೆ. ಹಾಗೆ ಪ್ಲಾನಿಂಗ್ ಅಂತೂ ತುಂಬಾನೇ ಇಷ್ಟ ಆಗುತ್ತೆ. ನಿಮ್ಗೂ ಕೂಡ ಆ ಪ್ಲಾನಿಂಗ್ ತುಂಬಾನೇ ಇಷ್ಟ ಆಗುತ್ತೆ. ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಹಾಗೆ ಹೇಗ್ ಅನ್ನಿಸ್ತು ಅಂತ ನೀವು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್‌ನ ಕ್ಲಿಕ್ ಮಾಡಿ. ಬೆಲ್ ಬಟನ್‌ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.